ಎತ್ತಿನಹೊಳೆ ಯೋಜನೆಯಲ್ಲಿ ಕೋಟಿ ಕೋಟಿ ಲೂಟಿ, ನೀರಿನ ಹೆಸರಲ್ಲಿ ಬರೋಬ್ಬರಿ 13,000 ಕೋಟಿ ಡೀಲ್. ಪಶ್ಚಿಮ ಘಟ್ಟ ಪರಿಸರಕ್ಕೆ ಬಿತ್ತು ಭಾರಿ ಕೊಡಲಿ ಪೆಟ್ಟು, ಚಿಕ್ಕಬಳ್ಳಾಪುರ ಕೋಲಾರ ಜನರ ಬೆನ್ನಿಗೆ ಬಿತ್ತು ಚೂರಿ. ವಿಫಲ ಯೋಜನೆ ಜಾರಿ ಹಿಂದಿರೋ ಉದ್ದೇಶ ಏನು ಗೊತ್ತಾ? ಇದು ಗ್ರೀನ್ ಲೈಫ್ ಇಂಡಿಯಾದ ತನಿಖಾ ವರದಿಯ ಸರಣಿ. ಪ್ರಕೃತಿ ಸಕಲ ಜೀವರಾಶಿಗಳಿಗೂ ಜೀವಧಾರವೇ ಆ ದೇವರ ಈ ಅದ್ಭುತ ಸೃಷ್ಟಿ. ಮರ, ಗಿಡ, ಬೆಟ್ಟ, ಗುಡ್ಡ, ಗಾಳಿ, ನೀರು, ಹೀಗೆ ಸಕಲ ಜೀವರಾಶಿಗಳ ಉಸಿರಾಗಿರುವ ಪ್ರಕೃತಿಯ ಕೊಡುಗೆ ಅಪಾರ. ಧರ್ಮೋ ರಕ್ಷತಿ ರಕ್ಷಿತ ಅನ್ನೋ ಮಾತಿದೆ. ಅಂದ್ರೆ ನಾವು ಧರ್ಮವನ್ನ ರಕ್ಷಣೆ ಮಾಡಿದ್ರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡುತ್ತೆ ಅಂತ. ಅದೇ ರೀತಿ ಪ್ರಕೃತಿಯನ್ನ ನಾವು ರಕ್ಷಣೆ ಮಾಡಿದ್ರೆ ಪ್ರಕೃತಿ ಕೂಡ ನಮ್ಮನ್ನ ಕಾಯುತ್ತೆ. ಆದ್ರೀಗ ಆಗ್ತಿರೋದೇನು? ಪ್ರಕೃತಿ ಮಾತೆ ಉಸಿರುಗಟ್ಟುತ್ತಿದ್ದಾಳೆ, ಮಾನವನ ಆಕ್ರಮಣಕ್ಕೆ ತತ್ತರಿಸಿ ಹೋಗಿದ್ದಾಳೆ. ಮನುಷ್ಯನ ದುರಾಸೆಗೆ ಪ್ರಕೃತಿ ವಿನಾಶದತ್ತ ಸಾಗಿದೆ. ಮರ ಗಿಡಗಳ ನಾಶ, ಬೆಟ್ಟ ಗುಡ್ಡಗಳ ಕೊರೆತ, ವಾಯುಮಾಲಿನ್ಯ, ಜಲಮಾಲಿನ್ಯದಂತಹ ವಿನಾಶಕಾರಿ ಹೆಜ್ಜೆಗಳಿಂದಾಗಿ ಪರಿಸರ ಅಸಮತೋಲನದತ್ತ ಸಾಗಿದೆ. ಪ್ರಕೃತಿ ವಿಕೋಪಗಳಿಗೆ ಕಾರಣವಾಗಿದೆ. ಅದಕ್ಕೆ ಇತ್ತೀಚಿನ ಪ್ರತ್ಯಕ್ಷ ಸಾಕ್ಷಿಯೇ ನಮ್ಮದೇ ಕರುನಾಡಿನ ನೆಲ ಕೊಡಗಿನ ಮಹಾ ದುರಂತ. ನೈಸರ್ಗಿಕ ಬೆಟ್ಟ ಗುಡ್ಡಗಳ ಮೇಲೆ ಮಾನವನಿಂದ ನಡೆಯೋ ಆಕ್ರಮಣಗಳು ಇಂಥ ಘೋರ ದುರಂತಕ್ಕೆ ಕಾರಣವಾಗುತ್ತೆ. ಅಂಥದ್ದೇ ದುರಂತಕ್ಕೆ ಮತ್ತು ಪರಿಸರಕ್ಕೆ ಕಂಟಕಪ್ರಾಯವಾದ ಮತ್ತೊಂದು ಸಾಕ್ಷಿಯೇ ಪಶ್ಚಿಮ ಘಟ್ಟದ ತಪ್ಪಲಿನ ಎತ್ತಿನಹೊಳೆ ನೀರಾವರಿ ಯೋಜನೆ. ಪರಿಸರ ನಾಶ ಮಾತ್ರವಲ್ಲ, ಎತ್ತಿನಹೊಳೆ ನೀರಾವರಿ ಯೋಜನೆ ಒಂದು ಅವೈಜ್ಞಾನಿಕ ಮತ್ತು ವಿಫಲ ಯೋಜನೆ ಕೂಡ ಹೌದು. ಬರೋಬ್ಬರಿ 13,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಎತ್ತಿನಹೊಳೆ ನೀರಾವರಿ ಯೋಜನೆಯ ಹಿಂದೆ ಸದುದ್ದೇಶಕ್ಕಿಂತ ಹೆಚ್ಚಾಗಿ ಭ್ರಷ್ಟ ರಾಜಕಾರಣಿಗಳ, ಭ್ರಷ್ಟ ಅಧಿಕಾರಿಗಳ, ಭ್ರಷ್ಟ ಗುತ್ತಿಗೆದಾರರ ದುರುದ್ದೇಶವೇ ತುಂಬಿ ತುಳುಕುತ್ತಿದೆ. ಇದೊಂದು ಸಾರ್ವಜನಿಕರ ಸಾವಿರಾರು ಕೋಟಿ ಹಣವನ್ನ ಕೊಳ್ಳೆ ಹೊಡೆಯುವ ಹುನ್ನಾರದ ಯೋಜನೆ. ಜೊತೆಗೆ ಪಶ್ಚಿಮ ಘಟ್ಟದ ಪರಿಸರಕ್ಕೆ ದೊಡ್ಡ ಧಕ್ಕೆ ತಂದೊಡ್ಡುವ ಮಾರಕ ಯೋಜನೆ. ಅದಾಗಲೇ ಈ ಯೋಜನೆಯಿಂದ ಲಕ್ಷಾಂತರ ಮರಗಳ ಮಾರಣ ಹೋಮ ನಡೆದು ಹೋಗಿದೆ. ಸದೃಢವಾಗಿ ನಿಂತಿದ್ದ ಬೆಟ್ಟ ಗುಡ್ಡಗಳ ಬುಡಕ್ಕೆ ಬಿದ್ದ ಪೆಟ್ಟು ಇಡೀ ಬೆಟ್ಟಗಳ ಅಸ್ತಿತ್ವಕ್ಕೆ ಸವಾಲಾಗಿ ನಿಂತಿದೆ. ಹೋಗಲಿ, ಇಷ್ಟೆಲ್ಲ ಪರಿಸರ ಹಾನಿಯ ನಡುವೆ ಮನುಷ್ಯನ ಬದುಕಿಗಾದರೂ ಈ ಯೋಜನೆ ಪೂರಕವಾಗಿದೆಯಾ? ಎತ್ತಿನಹೊಳೆ ನೀರಾವರಿಯಿಂದ ನೀರಿಲ್ಲದೆ ಬವಣೆ ಪಡುತ್ತಿರುವ ನಾಡಿನ ಕೆಲ ಭಾಗದ ಜನರ ಬಾಯಾರಿಕೆ ಹಿಂಗುತ್ತದೆಯಾ? ನೋ ಚಾನ್ಸ್. ಮೊದಲೇ ಹೇಳಿದ ಹಾಗೆ ಇದೊಂದು ವಿಫಲ ಯೋಜನೆ. ಕೇವಲ ಹಣವನ್ನ ಕೊಳ್ಳೆ ಹೊಡೆಯುವ ಉದ್ದೇಶದಿಂದ ಹುಟ್ಟಿಕೊಂಡ ಎತ್ತಿನಹೊಳೆ ನೀರಾವರಿ ಯೋಜನೆಯ ಈ ಬಹುದೊಡ್ಡ ಹುನ್ನಾರವನ್ನ ಬಯಲಿಗೆಳೆದು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಮೆಟ್ಟಿಲು ಹೊತ್ತಿ ನಿಂತಿರುವ ನಾಡಿನ ಹೆಮ್ಮೆಯ ಪರಿಸರ ಹೋರಾಟಗಾರರೇ KN ಸೋಮಶೇಖರ್.
ಪರಿಸರ ಸಂರಕ್ಷಣೆಗಾಗಿ ನೂರಾರು ಹೋರಾಟಗಳನ್ನು ಮಾಡಿ ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿರೋ KN ಸೋಮಶೇಖರ್ ಮೂಲತಃ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಕೌಲನಹಳ್ಳಿ ಗ್ರಾಮದವರು. ಸತತ 20 ವರ್ಷಗಳಿಂದ ನಾಡಿನಾದ್ಯಂತ ಗಿಡ ನೆಡುವ ಕಾರ್ಯಕ್ರಮಗಳ ಮೂಲಕ ಪರಿಸರ ಕಟ್ಟುವ ಕಾರ್ಯದಲ್ಲಿ ತೊಡಗಿರುವ ಸೋಮಶೇಖರ್ ಪರಿಸರಕ್ಕೆ ಭಂಗ ತರುವ ಮತ್ತು ಹಣ ಕೊಳ್ಳೆ ಹೊಡೆಯುವ ಸಲುವಾಗಿ ಸೃಷ್ಟಿಯಾಗೋ ಯೋಜನೆಗಳ ವಿರುದ್ಧ ಹೋರಾಟಗಳನ್ನು ಮಾಡಿದ್ದಾರೆ. ಆ ಹೋರಾಟಗಳಲ್ಲಿ ಒಂದು ಬರೋಬ್ಬರಿ 13,000 ಕೋಟಿ ವೆಚ್ಚದಲ್ಲಿ ಪರಿಸರಕ್ಕೆ ಮಾರಕವಾಗಿ ತಲೆ ಎತ್ತುತ್ತಿರುವ ಎತ್ತಿನಹೊಳೆ ನೀರಾವರಿ ಯೋಜನೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಮಲ್ನಾಡಿನಲ್ಲಿ ಎತ್ತಿನ ಹಳ್ಳ ಅನ್ನುವಂಥದ್ದನ್ನು ಎತ್ತಿನ ಹೊಳೆ ಅನ್ನೋ ಹೆಸರನ್ನ ಬದಲಾಯಿಸಿ ಸುಮಾರು 24.01 TMC ನೀರನ್ನು ಲಿಫ್ಟ್ ಮಾಡಿ ತುಮಕೂರಿನ ಮುಖಾಂತರ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹರಿಸುವಂತಹ ಯೋಜನೆ. ಈ ಎತ್ತಿನ ಹೊಳೆ ಯೋಜನೆ ಅಂತ ಅಂದರೆ ಅಲ್ಲಿ ಹರಿಯುವಂಥ ಹಲವಾರು ಹಳ್ಳಗಳಿವೆ. ಹೊಳೆಗಳಲ್ಲ, ಹಳ್ಳಗಳು, ಸಣ್ಣ ಸಣ್ಣ ಹಳ್ಳಗಳು. ಅದರಲ್ಲಿ ಒಂದು ಎತ್ತಿನ ಹಳ್ಳ, ಕೇರಿ ಹಳ್ಳ, ಹೊಂಗಡಹಳ್ಳ ಹಳ್ಳ ಮತ್ತು ಕಾಡು ಮನೆ ಹಳ್ಳ ಅಂಥೇಳಿ ಎಸ್ಟೇಟ್ಗಳ ಮಧ್ಯದಲ್ಲಿ ಸಣ್ಣದಾಗಿ ತೊರೆಗಳು, ಹಳ್ಳಗಳು ಹರಿಯುವಂಥದ್ದು. ಇದರ ಅಡ್ಡಲಾಗಿ ಸುಮಾರು 8 ವಿಯರ್ಗಳನ್ನು ಅಂದರೆ ಚೆಕ್ ಡ್ಯಾಮ್ ಅಂತ ಅಂದರೆ ಸಾಧಾರಣವಾದ ಒಂದು ಸಣ್ಣ ಅಣೆಕಟ್ಟುಗಳನ್ನು ಕಟ್ಟಿ 8 ಅಣೆಕಟ್ಟುಗಳನ್ನು ಕಟ್ಟಿ ಅದರಲ್ಲಿ 24.01 TMC ನೀರನ್ನು ಶೇಖರಣೆ ಮಾಡಿ ಲಿಫ್ಟ್ ಮಾಡ್ತೇವೆ, ಮೇಲೆತ್ತಿ ಬರ ಪೀಡಿತ ಪ್ರದೇಶಗಳಿಗೆ ಬಯಲುಸೀಮೆಗೆ ಹರಿಸ್ತೀವಿ ಅನ್ನುವಂಥ ಹೇಳುವಂಥ ಯೋಜನೆ. EI ಟೆಕ್ನಾಲಜೀಸ್ ಅನ್ನುವಂತಹ ಒಂದು ಕನ್ಸಲ್ಟೆನ್ಸಿ ಕಂಪನಿ ಇದೆ. ಅದರಲ್ಲಿ ಪ್ರೊಫೆಸರ್ ರಾಮ್ ಪ್ರಸಾದ್ ಅನ್ನುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಒಬ್ಬರು ಸೈಂಟಿಸ್ಟ್, ಅವರು ಹೈಡ್ರಾಲಜಿಸ್ಟು. ಅವರು ಈ DPRನ ಈ ಕಂಪನಿಯ ಮುಖಾಂತರ ತಯಾರು ಮಾಡ್ತಾರೆ. ಇದೊಂದು ಬಹಳ ಬೋಗಸ್ ಆದಂತಹ DPR ಅನ್ನು ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹೈಡ್ರಾಲಜಿ ಬಗ್ಗೆ ಯಾವುದೇ ಸ್ಪಷ್ಟತೆ ಇರೋದಿಲ್ಲ, ಆ ಟೆಕ್ನಾಲಜಿ ಬಗ್ಗೆ ಯಾವುದೇ ಸರಿಯಾದ ಸ್ಪಷ್ಟತೆ ಇರೋದಿಲ್ಲ. ಈ ಥರದ ಹಲವಾರು ಅನುಮಾನಗಳಿಗೆ ಕಾರಣವಾದಂತಹ ಈ ವರದಿಯನ್ನು ಪ್ರೊಫೆಸರ್ ರಾಮ್ ಪ್ರಸಾದ್ ಅನ್ನುವಂಥವರು ತಯಾರು ಮಾಡ್ತಾರೆ EI ಟೆಕ್ನಾಲಜೀಸ್ನ ಮುಖಾಂತರ. ಮತ್ತು ಇವರು ಸುಮಾರು ಈ DPRನ ತಯಾರು ಮಾಡೋದಕ್ಕೆ ಸುಮಾರು 3.5 ಕೋಟಿ ರೂಪಾಯಿಯಷ್ಟು ಫೀಸನ್ನು ಕೂಡ ಇವರು ಪಡೆದಿರ್ತಾರೆ. EI ಟೆಕ್ನಾಲಜೀಸ್ ಎತ್ತಿನ ಹೊಳೆಯ ಬೃಹತ್ ನೀರಾವರಿ ಯೋಜನೆಯ ಕನ್ಸಲ್ಟೆನ್ಸಿ ಗುತ್ತಿಗೆ ಪಡೆದ ಕಂಪನಿಯ ಹೆಸರೇ EI ಟೆಕ್ನಾಲಜೀಸ್. EI ಟೆಕ್ನಾಲಜೀಸ್ ಕಂಪನಿಯ ಹಿನ್ನೆಲೆ ಬಗ್ಗೆ ಹೇಳೋಕು ಮುನ್ನ ಸರ್ಕಾರ ಹೇಳೋ ಪ್ರಕಾರ ಎತ್ತಿನ ಹೊಳೆ ಯೋಜನೆಯ ಮೂಲ ಉದ್ದೇಶವೇನು, ಈ ಯೋಜನೆಯಿಂದ ಯಾವ ಪ್ರದೇಶದ ಜನರಿಗೆ ನೀರಿನ ಸೌಲಭ್ಯ ದೊರೆಯುತ್ತೆ ಅಂತ ತಿಳಿದುಕೊಳ್ಳೇಬೇಕು. ಈ ಯೋಜನೆಯಲ್ಲಿ ಸರ್ಕಾರಗಳು ಹೇಳಿಕೊಂಡಿರೋ ಹಾಗೆ ಸುಮಾರು 2011-12 ಸಂದರ್ಭದಲ್ಲಿ ಈ ಯೋಜನೆ ಮಾಡಬೇಕು ಅಂಥೇಳಿ ಪ್ರಸ್ತಾಪವಾಗುತ್ತೆ. ಆ ಪ್ರಕಾರ ಸುಮಾರು 3,000 ಕೋಟಿನಲ್ಲಿ ಪ್ರಾರಂಭ ಮಾಡಬೇಕು ಅಂತ ರೂಪುರೇಷೆನ ಶುರು ಮಾಡಿದಂಥ ಯೋಜನೆ ಸುಮಾರು ಕ್ರಮೇಣ 2010-12 8,000 ಕೋಟಿ ಅಂದಾಜಿನಲ್ಲಿ ಇದನ್ನು ಮಾಡಬೇಕು, 18 TMC ನೀರನ್ನು ಎತ್ತೋದಕ್ಕೆ ಅನ್ನುವಂಥದ್ದು ಕೂಡ ಚರ್ಚೆಗಳಾದವು. ಅದರ ನಂತರ 2013ರಲ್ಲಿ
ಇದನ್ನು 24.01 TMC ವಾಲ್ಯೂಮ್ನ ನೀರಿಗೆ ಸುಮಾರು 13,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದು ಅಂಥೇಳಿ ಅಂದಾಜು ವೆಚ್ಚವನ್ನು ಮಾಡಿ ಈ ಯೋಜನೆಯಿಂದ ಸುಮಾರು ಬರಪೀಡಿತ ಪ್ರದೇಶ ಮತ್ತು ಬಯಲುಸೀಮೆ ಅಂತಂದರೆ ಚಿಕ್ಕಮಗಳೂರು, ಅರಸೀಕೆರೆ ಮತ್ತು ಇತರೆ ಹಾಸನ ಜಿಲ್ಲೆಯ ಹಲವಾರು ತಾಲೂಕುಗಳಿಗೂ ಸೇರಿ, ನಂತರ ತುಮಕೂರು ಜಿಲ್ಲೆನೂ ಸೇರಿದ ಹಾಗೆ ಕೋಲಾರ, ಚಿಕ್ಕಬಳ್ಳಾಪುರಕ್ಕೂ ಕೂಡ ಕುಡಿಯೋ ನೀರಿನ ಯೋಜನೆ ಮತ್ತು ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಮತ್ತು ಇಂಡೈರೆಕ್ಟಾಗಿ ಇರಿಗೇಷನ್ಗೆ ಅದನ್ನು ಬಳಸುವಂಥದ್ದು. ಹೌದು, ಬರೋಬ್ಬರಿ 300 ಕಿಲೋಮೀಟರ್ ಅಂತರದ ನೀರಾವರಿ ಯೋಜನೆ ಇದು. ಈ ಯೋಜನೆಯಿಂದ ನೀರಿನ ಬವಣೆಯಿಂದ ಬಳಲುತ್ತಿರೋ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಜನರಿಗೆ ಕುಡಿಯೋ ಮತ್ತು ಕೃಷಿ ಬಳಕೆಗೆ ನೀರು ಹರಿಸುವುದು ಮೂಲ ಉದ್ದೇಶ. ಈ ಯೋಜನೆ ಆರಂಭವಾಗಿತ್ತು 2010-11 ಸಮಯದಲ್ಲಿ. ಸಕಲೇಶಪುರ ಬಳಿಯ ಪಶ್ಚಿಮ ಘಟ್ಟದ ತಪ್ಪಲಿನ ಈ ಪ್ರದೇಶವೇ ಯೋಜನೆಯ ಮೂಲ ಸ್ಥಾನ. ಅಂದಿನ ಬಿಜೆಪಿ ಸರ್ಕಾರದಲ್ಲಿ ನೀರಾವರಿ ಸಚಿವರಾಗಿದ್ದ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಎತ್ತಿನಹೊಳೆ ನೀರಾವರಿ ಯೋಜನೆ ಸರ್ಕಾರದ ಪ್ರಸ್ತಾಪಕ್ಕೆ ಬರುತ್ತೆ. ಆದ್ರದಕ್ಕೆ ನಿಜವಾದ ವೇಗ ಸಿಕ್ಕಿತ್ತು ನಂತರದ ಕಾಂಗ್ರೆಸ್ ಸರ್ಕಾರದಲ್ಲಿ. ಅದರಲ್ಲೂ ಕೇಂದ್ರದಲ್ಲಿ ಪರಿಸರ ಖಾತೆ ಸಚಿವರಾಗಿದ್ದ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದ ವೀರಪ್ಪ ಮೊಯ್ಲಿಯವರ ಅತ್ಯುತ್ಸಾಹವೇ ಈ ಎಡಬಿಡಂಗಿ ಯೋಜನೆಯ ಜಾರಿಗೆ ಕಾರಣವಾಗುತ್ತೆ. ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅನ್ನುವಂಥವರು ಸಚಿವರಾಗಿರ್ತಾರೆ, ಜಲಸಂಪನ್ಮೂಲ ಇಲಾಖೆಯ ಸಚಿವರಾಗಿರ್ತಾರೆ. ಈ ಸಚಿವರು ಇದರ ರೂಪುರೇಷೆಗಳನ್ನು ಚರ್ಚೆ ಮಾಡ್ತಾರೆ. ಮೊದಲು ಪ್ರಾರಂಭ ಅಲ್ಲಿಂದ ಆಗುತ್ತೆ ನಮ್ಮ ದಾಖಲೆಗಳ ಪ್ರಕಾರ. ಅದಾದಮೇಲೆ ಬಸವರಾಜ ಬೊಮ್ಮಾಯಿಯವರು ಅಂದಿನ ಜಲಸಂಪನ್ಮೂಲ ಇಲಾಖೆಯ ಸಚಿವರಾಗಿದ್ದಂಥವರು ಇದರ ಬಗ್ಗೆ ಇನ್ನು ಹೆಚ್ಚು ಪ್ರಸ್ತಾಪ ಆದ ನಂತರ ಇದಕ್ಕೆ ಯಾವುದೇ ರೀತಿ ಮಂಜೂರಾತಿ ಆಗಲಿ ಇನ್ನೊಂದನ್ನು ಕೊಡೋದಿಲ್ಲ. ಅಷ್ಟರಲ್ಲಿ ಸರ್ಕಾರ ಹೋಗುತ್ತೆ. 2013ರಲ್ಲಿ ವಿಧಾನಸಭಾ ಚುನಾವಣೆ ಆಗುತ್ತೆ. ಆಗ ಕಾಂಗ್ರೆಸ್ ಸರ್ಕಾರ ಆಯ್ಕೆಯಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಈ DPRಗಳನ್ನು ಮಾಡಿ ಮತ್ತು ಇದರ ಸಾಕಷ್ಟು ಬದಲಾವಣೆಗಳು ಕೂಡ ಮಾಡಿ ಇದರ ಅಡ್ವಾಂಟೇಜನ್ನು, ಇದರ ಉಪಯೋಗವನ್ನು, ಇದರ ಲಾಭವನ್ನು ಸನ್ಮಾನ್ಯ ಅಂದಿನ ಕೇಂದ್ರ ಸಚಿವರಾದಂತಹ ವೀರಪ್ಪ ಮೊಯ್ಲಿಯವರು ಇದರ ಯಥೇಚ್ಛವಾದ ಲಾಭವನ್ನು ಪಡ್ಕೊಳ್ಳುವಂಥದ್ದಾಗುತ್ತೆ. ಎತ್ತಿನಹೊಳೆ ಯೋಜನೆಯ ತರಾತುರಿ ಜಾರಿಯ ಹಿಂದೆ ದೊಡ್ಡ ಹುನ್ನಾರವೇ ಅಡಗಿತ್ತು. ಅಲ್ಲದೆ ವೀರಪ್ಪ ಮೊಯ್ಲಿಯವರ ರಾಜಕೀಯ ಭವಿಷ್ಯ ಕೂಡ ಅಡಗಿತ್ತು ಅನ್ನೋದು ವಿಶ್ಲೇಷಣೆಗೆ ಬಂದ ವಿಚಾರ. ಯೋಜನೆಯ ಗುದ್ದಲಿ ಪೂಜೆ ನಡೆಯಬೇಕಾಗಿತ್ತು ಸಕಲೇಶ್ಪುರದ ಎತ್ತಿನಹೊಳೆ ಜಾಗದಲ್ಲಿ. ಆದರೆ ನಡೆದದ್ದು ಮಾತ್ರ ನೀರೇ ತಲುಪದ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ. ಅದಕ್ಕಿಂತ ಕಾರಣ ಒಂದೇ, ಆ ಯೋಜನೆಯ ವಿರುದ್ಧ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಎದ್ದ ಭಾರೀ ಹೋರಾಟ. ಬಹಳ ತರಾತುರಿನಲ್ಲಿ, ಬಹಳ ಆತಾತುರವಾಗಿ, ಬಹಳ ಸಂಶಯಾಸ್ಪದವಾಗಿ ಸಾಕಷ್ಟು ವಿರೋಧಗಳ ನಡುವೆನೂ ಕೂಡ ಇದಕ್ಕೆ ಬೇಕಾಗುವಷ್ಟು ಲೀಗಲ್ ಟೆಕ್ನೋಕ್ರಾಟ್ಸ್ ಇರ್ಬೋದು, ಟೆಕ್ನೋಕ್ರಾಟ್ಸು, ಹೈಡ್ರಾಲಜಿಸ್ಟು ಮತ್ತು ಹಲವಾರು ಸಂಸ್ಥೆಗಳು ಕೂಡ ಇದಕ್ಕೆ ವಿರೋಧನ ವ್ಯಕ್ತಪಡಿಸ್ತಾರೆ. ಮತ್ತು ಅರಣ್ಯ ಇಲಾಖೆಯ ಹಲವಾರು ಅಧಿಕಾರಿಗಳು ಕೂಡ ಇದರ ಬಗ್ಗೆ ಬಹಳ ಸಂಶಯಾಸ್ಪದನ ಮತ್ತು ಅಸಮಾಧಾನನ ಮತ್ತು ವಿರೋಧನ ವ್ಯಕ್ತಪಡಿಸಿದ್ರೂ ಕೂಡ ಇವರು ಯೋಜನೆ ನಡೆಯುವಂಥದ್ದು ಸಕಲೇಶ್ಪುರ, ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ. ಮತ್ತು ಇದರ ಬಾಧಿತರು, ಈ ಯೋಜನೆಯಿಂದ ಬಾಧಿತರಾದಂಥವರು ಆಗುವಂಥವರು ನಮ್ಮ ಲೋಯರ್ ರೈಪೇರಿಯನ್ಸು ಅಂತ ಅಂದರೆ ನಮ್ಮ ಉಪ್ಪನಂಗಡಿ ಇರ್ಬೋದು, ಪುತ್ತೂರು, ಸುಳ್ಯ ಮತ್ತು ನೇತ್ರಾವತಿಯ ಭಾಗದ ದಕ್ಷಿಣ ಕನ್ನಡದ ಭಾಗ ಏನಿದೆ ಅವರು ಕೂಡ ಸಂಪೂರ್ಣವಾದಂತಹ, ಮತ್ತು ಕುಕ್ಕೆ ಸುಬ್ರಹ್ಮಣ್ಯ, ಆ ಕೆಂಪು ಹೊಳೆ, ಆ ನದಿಗಳು ಎಲ್ಲವೂ ಆಗುವಂಥದ್ದು ಈ ಹಳ್ಳಗಳ ನೀರು ಹರಿದು ಹೋದಾಗಲೇ ಕೂಡ ಅವು
ನದಿಗಳಾಗಿ ಪರಿಣಮಿಸುವಂಥದ್ದು ಮತ್ತು ನೇತ್ರಾವತಿಗೆ ಹೆಚ್ಚಿನ ನೀರು ಹೋಗಿ ಸೇರುವಂಥದ್ದು ಈ ಹಳ್ಳ ಕೊಳ್ಳಗಳಿಂದಾನೆ. ಈ ಭಾಗದಿಂದ ಬಹಳ ದೊಡ್ಡ ಪ್ರಮಾಣದ ವಿರೋಧಕ್ಕೆ ಕಾರಣವಾದರೂ ಕೂಡ ಇದೇ 2014 ಮಾರ್ಚು 4ನೇ ತಾರೀಕು ಏನು ಮಾಡ್ತಾರೆ, ಈ ಚಿಕ್ಕಬಳ್ಳಾಪುರದ ಭಾಗದಲ್ಲಿ ಶಂಕುಸ್ಥಾಪನೆಯನ್ನು ತರಾತುರಿನಲ್ಲಿ ಏಕಾಏಕಿಯಾಗಿ ಪ್ರಾರಂಭ ಮಾಡ್ತಾರೆ. ಅಂದರೆ ಇದು ಎರಡಕ್ಕೂ ತಾಳಮೇಳನೇ ಇರೋದಿಲ್ಲ. ಕರಾವಳಿ ಪ್ರದೇಶದಲ್ಲಿ ಎದ್ದ ಹೋರಾಟದ ಕೂಗಿಗೆ ಸರ್ಕಾರವೇನೂ ತಪ್ಪುತ್ತಿಲ್ಲ. ಬದಲಾಗಿ ತರಾತುರಿಯಲ್ಲಿ ಕಾಮಗಾರಿಯನ್ನ ಆರಂಭಿಸಲಾಗುತ್ತೆ. ಯಾಕಂದ್ರೆ ಅದು 13,000 ಕೋಟಿಯ ಡೀಲಿಂಗ್ ಯೋಜನೆ. ಇನ್ನೇನು 2014ರ ಲೋಕಸಭಾ ಚುನಾವಣೆಗೆ ಹತ್ತಿರವಾಗುತ್ತಿದ್ದ ಕಾಲ. ಅದೇ ಸಮಯಕ್ಕೆ ಹಣದ ಹೊಳೆಯನ್ನೇ ಕೊಳ್ಳೆ ಹೊಡೆಯಲು ಇದ್ದ ಬಹುದೊಡ್ಡ ಯೋಜನೆ ಅಂದ್ರೆ ಎತ್ತಿನಹೊಳೆ ನೀರಾವರಿ ಯೋಜನೆ. ಈ ಯೋಜನೆಯ ಮೂಲ ಸ್ವರೂಪ ಎಂಥದ್ದು? ಬರೋಬ್ಬರಿ 300 ಕಿಲೋಮೀಟರ್ ದೂರದಿಂದ 2 ಬರಪೀಡಿತ ಜಿಲ್ಲೆಗಳಿಗೆ ಯಾವ ಪ್ರಮಾಣದಲ್ಲಿ ನೀರನ್ನ ನೀಡೋ ಉದ್ದೇಶ ಹೊಂದಲಾಗಿತ್ತು. ಅಷ್ಟು ಪ್ರಮಾಣದ ನೀರು ಎತ್ತಿನ ಹೊಳೆಯಲ್ಲಿ ನಿಜಕ್ಕೂ ಲಭ್ಯವಾಗುತ್ತಾ? ಇದೇ ಈ ಯೋಜನೆಯ ಹುನ್ನಾರದ ಹಿಂದಿರೋ ಬಹುದೊಡ್ಡ ರಹಸ್ಯ. ಆ ರಹಸ್ಯ ಏನು? ಸರ್ಕಾರದ ಪ್ರತಿನಿಧಿಗಳು, ಭ್ರಷ್ಟ ಅಧಿಕಾರಿಗಳು ಮತ್ತು ಹಣ ಮಾಡೋದೇ ನಮ್ಮ ಮೂಲ ಉದ್ದೇಶ ಎಂದುಕೊಂಡಿರುವ ಗುತ್ತಿಗೆ ಕಂಪನಿಗಳ ನಿಜ ಮುಖವಾಡ ಏನು ಅನ್ನುವುದನ್ನು ನೋಡೋಣ ಮುಂದಿನ ಭಾಗದಲ್ಲಿ.